ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರಮ್ಯಾ ಹುಡುಗನ್ ನೋಡ್ದೇನೆ, ಇಷ್ಟ ಆಯ್ತು ತಾನೆ? ನೀನ್ ಬೇರೆ ಹುಡುಗನ್ ನೋಡೇ ಇಲ್ಲ ಅಂತ ಹೇಳ್ತಿದ್ದಲ್ಲ, ಚೆನ್ನಾಗಿ ನೋಡ್ಕೊಂಡೆ ಅಲ್ವಾ? ಕಾಫಿ ತಗೊಂಡೋಗಿ ಕೊಟ್ಟಿಯಲ್ಲ, ಹುಡುಗ ಏನಾದ್ರು ಸಣ್ಣಗಿನ್ನ ಮಾಡಿದ್ನೋ ಹೇಗೆ? ರಮ್ಯಾ ರಮ್ಯಾ ಏನು ಬಿಡೆ, ಕಳೆದು ಹೋಗ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಆ ಹುಡುಗ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನು ಅದೇ ಜ್ಞಾನದಲ್ಲಿ ಇದ್ಯಲ್ವಾ? ಸುಮ್ಮನೆ ಕಾವ್ಯ, ಏನೇನೋ ಮಾತಾಡ್ತಾಳೆ. ಯಾವ ಜ್ಞಾನದಲ್ಲೂ ಇಲ್ಲ ನಾನು, ಯಾವ ಜ್ಞಾನದಲ್ಲೂ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ನನಗೆ ಹಿಂಗೆಲ್ಲ ಮಾತಾಡೋದು ಇಷ್ಟ ಆಗಲ್ಲ ಕಣೆ. ಯಾಕೆ ರಮ್ಯಾ ಹಿಂಗ್ ಕೋಪ ಮಾಡ್ಕೋತೀಯಾ? ನಾನೇನೋ ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ. ಏನೇ ತಮಾಷೆ ನಿಂದು? ನನ್ ಕಷ್ಟ ನನಗೆ ಗೊತ್ತು. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಏನೇ ಆಯ್ತು? ನಿನ್ಗೆ ಹುಡುಗ ಹಿಡಿಸ್ಲಿಲ್ವಾ? ಹಾಗೇನಾದ್ರೂ ಇದ್ರೆ ಹೇಳ್ಬಿಡೆ ಇವಾಗ್ಲೇ. ಅವ್ರು ಬೇರೆ ನಿನ್ನನ್ನು ಒಪ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಗ ಇಷ್ಟ ಆಗ್ಲಿಲ್ವೇನೆ? ಮದ್ವೆ ಆಗಕ್ಕೆ ಇಷ್ಟ ಇಲ್ವಾ? ಇವಳೊಬ್ಳಪ್ಪ, ತಲೆ ತಿನ್ನಕ್ಕೆ ಬರ್ತೀಯಲ್ವಾ ನೀನು? ಎಲ್ಲ ನನ್ನ ಕರ್ಮ. ನಾನು ಅನ್ಕೊಳ್ಳೋದು ನನ್ನ ಜೀವನದಲ್ಲಿ ಒಂದು ಆಗೋದಿಲ್ಲ, ಎಲ್ಲ ನನ್ನ ವಿರುದ್ಧವಾಗಿ ಆಗ್ತವೆ. ಇದು ಮಾತ್ರ ಅಲ್ಲ, ಎಲ್ಲನೂ ಅಷ್ಟೇ, ಪ್ರತಿ ಒಂದು. ಯಾಕೆ ರಮ್ಯ ಹೀಗೆಲ್ಲ ಮಾತಾಡ್ತೀಯಾ? ಅದೇನಾಯ್ತು ಅಂತ ಹೇಳು. ನೀನ್ ಮಾತಾಡ್ತಿರೋದ್ ನೋಡ್ತಿದ್ರೆ ನಿನಗ್ ಮದ್ವೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಹುಡುಗ ಹಿಡಿಸ್ಲಿಲ್ವಾ? ನಾನು ಏನು ಕೇಳ್ಬೇಡ ಕಣೆ. ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದೀನಿ, ಮದ್ವೆ ಮಾಡ್ಕೋತೀನಿ ಅಷ್ಟೇ. ಇದ್ರ ಮೇಲೆ ನನ್ನ ಯಾರು ಏನು ಕೇಳ್ಬೇಡಿ. ಏನ್ರಮ್ಮ ಅದು ಇಬ್ರು ಜೋರಾಗಿ ಮಾತಾಡ್ತಿದ್ದೀರಲ್ಲ, ನೀನ್ ಗಲಾಟೆ ಮಾಡ್ಕೋತಿದ್ದೀರಾ? ನೋಡಮ್ಮ ಇವಳನ್ನ, ಏನೇನೋ ತಲೆ ಹಟ್ಟೆ ಪ್ರಶ್ನೆಗಳನ್ನ ಕೇಳ್ತಾಳ ನನ್ನನ್ನ. ಇಲ್ಲ ಅಮ್ಮ, ನಾನು ಏನಂತದ್ ಕೇಳಿಲ್ಲ ಅವಳನ್ನ. ಹುಡುಗ ಇಷ್ಟ ಆದ್ನ ಅಂತ ಕೇಳ್ತಿದ್ದೆ ಅಷ್ಟೇ. ಅಷ್ಟಕ್ಕೆ ಇವಳು ನನ್ನ ಮೇಲೆ ರೇಗಾಡ್ತಿದ್ದಾಳಮ್ಮ. ಕಾವ್ಯ, ಇವಾಗ ಸುಮ್ಮನಿರು ನೀನು. ಅವಳಿಗೆ ಪಾಪ ಬೇಜಾರಾಗ್ತಿರ್ಬೋದು. ಇನ್ನ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಲ್ಲ, ಅಲ್ಲಿ ಹೇಗೋ ಏನೋ ಎತ್ತ ಅನ್ಬಿಟ್ಟು ಗಾಬರಿ ಆಗ್ತಿದ್ದಾಳೆ ಅನ್ಸುತ್ತೆ. ಇದೆಲ್ಲ ಅವಳಿಗೂ ಹೊಸ್ತಲ್ವಾ ಅಲ್ವಾ ರಮ್ಯಾ? ಹೌದಮ್ಮ. ನೋಡು, ಇವಳಿಗೊಂದು ಸ್ವಲ್ಪನೂ ಅರ್ಥನೇ ಆಗೋದಿಲ್ಲ. ಬಂದು ನನ್ನ ತಲೆ ತಿಂತಾಳಮ್ಮ. ನನಗೆ ಸ್ವಲ್ಪ ಒಂಟಿಯಾಗಿರಕ್ಕೆ ಬಿಟ್ಬಿಡಿ, ನನ್ನ ಭಯ ನನಗೆ ಗೊತ್ತು ಮಗಳೇ. ಆಯ್ತು ಬಿಡು, ನೀನು ಗುಮ್ ಅಂತ ಮೂತಿ ಮಾಡ್ಕೊಂಡು ಕುತ್ಕೊಂಬೇಡ, ಖುಷಿಯಾಗಿರು. ಅಪ್ಪ ನಾಳೆನೆ ಹೋಗಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರ್ತಾರೆ. ಆಮೇಲೆ ಆ ಶಾಪಿಂಗು ಈ ಶಾಪಿಂಗು ಬರೀ ಇದೇ ಆಗೋಗುತ್ತೆ. ನಮಗಂತೂ ಟೈಮೇ ಸಿಗೋದಿಲ್ಲ ಅನ್ಸುತ್ತೆ. ಮಗಳೇ ಕಾವ್ಯ, ಶಾಪಿಂಗ್ ಹೋಗೋದಕ್ಕೆ ನೀನು ಬರ್ತೀಯ ಅಲ್ವೇನಮ್ಮ? ಇಲ್ಲ ಅಮ್ಮ, ಬರೋದಕ್ಕಾಗುತ್ತೋ ಇಲ್ವೋ. ಇವತ್ತು ಬರೋದಕ್ಕೇನೆ ಫ್ರೀ ಮಾಡ್ಕೊಂಡು ಬಂದ್ವಿ. ಪಾಪ ಅವ್ರಿಗೆ ಡೈಲಿ ಕೆಲಸ ಇದ್ದೇ ಇರುತ್ತಲ್ವಾ. ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿರು, ನಾನೇ ನಿನಗೆ ಸೀರೆ ತಗೊಂಡ್ಬಿಡ್ಲಾ? ಮತ್ತೆ ಅಳಿಯಂದ್ರಿಗೂ ಬಟ್ಟೆ ನಾವೇ ತಗೋತೀವಿ. ಸರಿ ಅಮ್ಮ, ಹಾಗೆ ಮಾಡಿ. ರಮ್ಯಾ, ನೀನು ಎಂಗೇಜ್ಮೆಂಟಿಗೆ ಏನು ಹಾಕೋತಿಮ್ಮ? ಲೆಹೆಂಗಾ, ಗೌನು ಇಲ್ಲ ಸೀರೆ ಏನು ಹಾಕೋತಿ ಹೇಳು? ಯಾವುದೋ ಒಂದು ನೋಡಮ್ಮ, ಯಾವುದಾದ್ರೂ ಸರಿನೇ. ಒಂದು ಕೆಲಸ ಮಾಡ್ತೀನಿ, ನಿನಗೆ ಸೀರೆಗಿಂತ ಲೆಹೆಂಗಾ ಚೆನ್ನಾಗಿ ಕಾಣುತ್ತೆ. ನೀವು ಅಪ್ಪಂಗೆ ಹೇಳಿ ಅದನ್ನೇ ಕೊಡ್ತೀನಿ, ಸುಮ್ಮನಿರು. ಅಳಿಯಂದ್ರಿಗೆ ಕೋಟು ಶರ್ಟು ಮತ್ತೆ ಒಂದು ಪ್ಯಾಂಟು. ಇನ್ನು ಮುಹೂರ್ತಕ್ಕೆ ಕಚ್ಚೆ ಪಂಚೆ ಶರ್ಟ್ ಇರುತ್ತೆ. ನಿನಗೆ ಸೀರೆ. ಇನ್ನು ನಮಗೆಲ್ಲ ಸೀರೆನೇ ಸಾಕು. ನಿಮ್ಮ ಅಪ್ಪಂಗೆ ಗೊತ್ತಲ್ಲ, ಕಚ್ಚೆ ಪಂಚೆ ಶರ್ಟು. ಇಷ್ಟು ಮಾಡಿಬಿಟ್ರೆ ನಮ್ಮ ಶಾಪಿಂಗ್ ಎಲ್ಲ ಮುಗ್ದೋಗುತ್ತೆ. ಇನ್ನು ನಮಗೆ ಚೌಟ್ರಿ ಒಂದು ಸಿಗಬೇಕು. ನಿಮ್ಮಪ್ಪ ಕೇಳ್ಕೊಂಬರೋ ಡೇಟ್ಗೆ ಚೌಟ್ರಿ ಏನಾದರೂ ಸಿಕ್ಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ. ಯೋಚನೆ ಮಾಡಬೇಡ ಮಗಳೇ, ನಿನ್ನ ಮದುವೆನ ಢಾಮ್ ಡೂಮ್ ಅಂತಾನೆ ಮಾಡ್ಕೊಡ್ತೀವಿ. ನಮ್ಮ ಕಾವಿನ ಮದುವೆ ಹೇಗಾಯ್ತೋ ನಿನ್ನ ಮದುವೆ ಕೂಡ ಹಾಗೆ ನಡೆಯುತ್ತೆ. ಸರಿ ಅಮ್ಮ, ನೀವು ಹೋಗಿ, ನಾನು ಸ್ವಲ್ಪ ಮಲ್ಕೋತೀನಿ. ಇದೇನಮ್ಮ ಸಂಜೆ ಟೈಮ್ ಮಲ್ಕೋತಾರಾ? ಅಮ್ಮ, ಸಂಜೆನೋ ಗಿಂಜೆನೋ ನನಗೆ ತಲೆ ನೋಯ್ತಾ ಇದೆ, ನಾನು ಮಲ್ಕೋಬೇಕಷ್ಟೇ. ಅಲ್ಲಮ್ಮ ರಮ್ಯಾ, ಇವಾಗೇನೋ ಸರಿ, ನಮ್ಮ ಮನೇಲಿ ಸಂಜೆ ಟೈಮ್ ಮಲ್ಗಿದ್ರು ನಾವೇನು ಅನ್ನೋದಿಲ್ಲ. ನಾಳೆ ದಿನ ಗಂಡನ ಮನೆಗೆ ಹೋದ್ಮೇಲೆ ಸಂಜೆ ಟೈಮ್ ಯಾವತ್ತಾದ್ರೂ ಮಲ್ಗಕ್ಕೆ ಹೋಗ್ಬಿಟ್ಯಾ? ನೋಡಪ್ಪ, ಏನು ಕಲ್ಸಿದಾರೆ ಅವ್ರ ಮನೇಲಿ ಅಂತ ಬೈಕೊಂತಾರೆ. ನಾನು ಬೇರೆ ನನ್ನ ಮಗಳಿಗೆ ಎಲ್ಲ ಕೆಲಸಗಳು ಬರುತ್ತೆ, ಎಲ್ಲ ಥರದ ಅಡುಗೆ ಕೂಡ ಬರುತ್ತೆ ಅಂತ ಬಿಲ್ಡಪ್ ತಗೊಂಡಿದ್ದೀನಿ. ನನ್ನ ಮರ್ಯಾದೆ ಕಾಪಾಡು ಮಗಳೇ. ನಾಳೆಯಿಂದಾನೆ ಕೆಲಸ ಶುರು ಮಾಡ್ಕೊ. ಹೋಗೋದ್ರೊಳಗಡೆ ಎಲ್ಲ ಕೆಲಸ ಕಲ್ತ್ಕೊಂಡ್ಬಿಡು. ಸರಿ ಅಮ್ಮ, ಅದು ನಾಳೆ ನೋಡ್ಕೊಳ್ಳೋಣ. ಇವಾಗ ನೀವು ಹೋಗಿ, ನಾನು ಮಲ್ಕೋತೀನಿ. ಸರಿ ಆಯ್ತು. ಬಾಮ್ಮ ಕಾವ್ಯ, ಅವಳೇನೋ ಮಲ್ಕೋಬೇಕಂತೆ, ಮಲ್ಕೊಂಡ್ಲಿ. ರಮ್ಯಾ, ಅಡುಗೆ ಆದ್ಮೇಲೆ ಎದೋಡಿಸ್ತೀನಿ, ಊಟಕ್ಕೆ ಬಾ ಆಯ್ತಾ? ಆಯ್ತು ಅಮ್ಮ. ನಾವೇನು ಹೊರಡ್ತೀವಿ. ಯಾಕಮ್ಮ? ಇವತ್ತೊಂದಿನ ಇರಿ, ನಾಳೆ ಹೋದ್ರಾಯ್ತು. ಇಲ್ಲಮ್ಮ, ನಾವು ಬೆಳಗ್ಗೆ ಬರ್ತಾನೆ ಸಂಜೆಗೆ ಹೋಗ್ಬೇಕು ವಾಪಸ್ ಅಂದ್ಕೊಂಡೇ ಬಂದಿದ್ದು. ನಾಳೆ ಇವ್ರಿಗೆ ಕೆಲಸ ಇದೆ, ಅಷ್ಟು ಬೆಳಗ್ಗೆ ಹೋಗಿ ಇಲ್ಲಿಂದ ಕೆಲ್ಸಕ್ಕೆ ಹೋಗೋದಕ್ಕೂ ಆಗಲ್ಲಮ್ಮ. ಸರಿ ಮಗಳೇ, ಆಯ್ತು, ನನಗೆ ಅರ್ಥ ಆಗುತ್ತೆ. ಮದುವೆ ಆಗಿರೋ ಹೆಣ್ಮಗಳನ್ನ ಇಲ್ಲೇ ಇರುವಂತ ನಾನು ಬಲವಂತ ಮಾಡೋಕ್ಕಾಗಲ್ಲ. ನಿನಗೆ ನಿಂದೇ ಜವಾಬ್ದಾರಿಗಳಿರುತ್ತಲ್ವಾ, ಅರ್ಥ ಮಾಡ್ಕೋತೀನಿ ಮಗಳೇ. ಆಯ್ತು ಬಾ, ಹೋಗಿ ಊಟ ಮಾಡ್ಕೊಂಡು ಹೋಗುವಂತೆ. ಸರಿ ಅಮ್ಮ. ಸರಿ ಕಣೆ ರಮ್ಯಾ, ನನ್ನಿಂದ ಏನಾದರೂ ಬೇಜಾರಾಗಿದ್ರೆ
ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಕಣೆ. ನಾನು ನಿಮ್ಮ ಅಕ್ಕ, ನೀನು ಯಾವತ್ತೂ ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತೀನಿ ನಾನು. ಮದುವೆ ಮಾಡ್ಕೋತಿದ್ಯಾ, ಖುಷಿಯಾಗಿರು, ಹೀಗೆಲ್ಲ ಕೋಪ ಮಾಡ್ಕೋಬೇಡ ಕಣೆ. ಸರಿ ಆಯ್ತು ಆಯ್ತು ಬಿಡು. ನನಗೆ ನಿನ್ನ ಮೇಲೆ ಕೋಪ ಏನಿಲ್ಲ. ನೀನು ಪದೇ ಪದೇ ಕೇಳ್ತಿದ್ದಲ್ಲ, ಅದಕ್ಕೆ ಸ್ವಲ್ಪ ರೇಗ್ಬಿಟ್ಟೆ ಅಷ್ಟೇ. ನೀನೇನು ಬೇಜಾರು ಮಾಡ್ಕೋಬೇಡ. ಸರಿ ಆಯ್ತು. ಸರಿ, ನಾನಿನ್ನು ಹೊರಡ್ತೀವಿ ನಾವು. ಹುಷಾರು ಕಣೆ. ಸರಿ ಆಯ್ತು. ನಿನಗೆ ಹುಡುಗ ಇಷ್ಟ ಆದ ತಾನೇ? ಇವಳೊಬ್ಳಪ್ಪ, ಇವಾಗ ತಾನೇ ಹೇಳಿದ್ದೀನಿ, ಮತ್ತೆ ಅಲ್ಲ ಶುರು ಮಾಡ್ಕೋತಾಳೆ ಇವಳು. ಹುಡುಗ ಹೇಗಿದ್ದಾನೆ ಇದಾನೆ ಕುಂಬಳಕಾಯಿ ತರ. ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ ನಾನು ನನ್ನ ಜೀವನದಲ್ಲಿ. ಎಂತ ಹುಡುಗನ ಇಷ್ಟಪಟ್ಟಿದ್ದೆ ನಾನು. ಎಷ್ಟು ಹ್ಯಾಂಡ್ಸಮ್ ಆಗಿದ್ದ ಅವನು. ಮನೆ ಹಾಳ ನನ್ನನ್ನು ಒಪ್ಕೊಳ್ಳೋದು ಬಿಟ್ಟು ನನ್ನ ಫ್ರೆಂಡ್ ಒಪ್ಕೊಂಡಿದ್ದಾನೆ. ಫ್ರೆಂಡ್ ಅವಳು 2 ಬಾರ್ ಸದ್ಬಿಟ್ಟು ಕೆನ್ನೆಗೆ ನೋಡ್ತಾ ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ನನಗೂ ಗೊತ್ತು ಅವಳ ಮನ್ಸಲ್ಲೂ ಅವನ ಮೇಲೆ ಪ್ರೀತಿ ಇತ್ತು ಅನ್ಸುತ್ತೆ. ಅದಕ್ಕೇನೆ ಅವ್ನು ಪ್ರಪೋಸ್ ಮಾಡುವಾಗ ಸುಮ್ಮನೆ ನಿಂತಿದ್ದಾಳೆ ಗೊಂಬೆ ತರ. ಎಲ್ಲ ಬರೀ ನಾಟಕನೇ. ಇನ್ಮೇಲೆ ಯಾವತ್ತೂ ಅವಳನ್ನು ಮಾತಾಡಿಸ್ಬಾರ್ದು. ಏನ್ ಮಾಡೋದು? ಅಯ್ಯೋ, ನನ್ಗೇನು ತೋರಿಸ್ತಾ ಇಲ್ಲ. ಸುಮ್ಮನೆ ಕೋಪ ಬರುತ್ತೆ. ಇಲ್ಲ, ನಾನು ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಮಾಡ್ತೀನಿ ಅವನಿಗೆ. ನನ್ನ ಮದುವೆಗೆ ಅವನನ್ನು ಕರಿತೀನಿ. ಹೊಟ್ಟೆ ಉರ್ಕೊಂಡು ಸಾಯ್ಲಿ. ನನಗೆ ಹೊಟ್ಟೆ ಉರ್ಸಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಅನ್ಕೊಂಡಿದ್ದಾನ? ನನಗೇನ್ ಕಮ್ಮಿ ಆಗಿದೆ? ಎಷ್ಟು ಸುಂದರವಾಗಿದ್ದೀನಿ ನಾನು. ನಂತರ ಹೇರ್ ಸ್ಟೈಲು ನಾವು ಕಾಲೇಜಲ್ಲಿ ಯಾರು ಮಾಡಿಸ್ಕೊಂಡಿಲ್ಲ. ನಂತರ ಗುಂಡಾಗೆ ಯಾರಿದಾರಪ್ಪ? ಎಲ್ಲ ಒಣಕೊಂಡು ಸೀಗೆಕಾಯಿ ಆಗಿದ್ದಾವೆ. ಸರಿ ಅಮ್ಮ, ನಾವಿನ್ ಹೊರಡ್ತೀವಿ. ಹಾ ಅತ್ತೆ, ಕತ್ಲಾಗ್ಬಿಡುತ್ತೆ, ನಾವಿನ್ ಹೊರಡ್ತೀವಿ. ಹಾ ಸರಿನಪ್ಪ, ಆಯ್ತು, ಹುಷಾರು. ಅಲ್ಲ ಅಳಿ ಅಂದ್ರೆ ಇವತ್ತಿದ್ದು ನಾಳೆ ಬೆಳಿಗ್ಗೆ ಹೋಗ್ಬೋದಿತ್ತಲ್ವಾ? ಸಂಜೆ ಆಗಿದೆ, ಇನ್ನೇನ್ ಕತ್ಲಾಗ್ತಾ ಬರ್ತಾ ಇದೆ. ಇಷ್ಟೊತ್ತಲ್ಲಿ ಏನಕ್ಕೆ ಹೋಗ್ತೀರಾ? ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗಿ. ಇಲ್ಲ ಮಾವ, ಬೆಳಗ್ಗೆ ಎದ್ದು ಹೋಗಿ ಕೆಲ್ಸಕ್ಕೆ ಹೋಗೋದಕ್ಕೆ ಯಾಕೋ ಸುಸ್ತಾದಂಗೆ ಆಗುತ್ತೆ. ಅದಕ್ಕೇನೆ ಇಷ್ಟೊತ್ತು ಹೋದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೋದು. ನೀವು ಮದ್ವೆಗೆ ಏನೇನು ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಎಲ್ಲ ಸೇರ್ಕೊಂಡು ಮದ್ವೆ ಮಾಡೋಣ. ಅದೇ ಅಳಿ ಅಂದ್ರೆ ನಾಳೆ ಹೋಗಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಬರೋಣ ಅಂತ ಇದ್ದೀನಿ. ಮದ್ವೆ ಡೇಟ್ ಯಾವಾಗ ಕೊಡ್ತಾರೆ ನೋಡ್ಬಿಟ್ಟು ನಿಮಗೆ ತಿಳಿಸ್ತೀನಿ ಬಿಡಿ. ಆಮೇಲೆ ಹೆಣ್ಮಕ್ಳು ಬಟ್ಟೆ ಬರೆ ಅದು ಇದು ತಗೊಳೋದಿರುತ್ತಲ್ವಾ, ಎಲ್ಲ ತಗೊಳ್ಳಿ. ಖರ್ಚೆಲ್ಲ ನಂದೇ ಇರ್ಲಿ ಅಳಿ ಅಂದ್ರೆ. ಕಾವಿಂಗೆ ನಾವೇ ಬಟ್ಟೆ ತಗೋತೀವಿ, ನಿಮಗೂ ಅಷ್ಟೇನೆ ನಾವೇ ತಗೋತೀವಿ. ನೀವೇನು ಶಾಪಿಂಗ್ ಮಾಡಕ್ ಹೋಗ್ಬಿಡಿ. ಯಾಕೆ ನಿಮ್ಗೆ ಸುಮ್ಮನೆ ತೊಂದ್ರೆ? ನಮ್ಮ ಖರ್ಚು ಏನಿದೆ ನಾವು ನೋಡ್ಕೋತೀವಿ ಬಿಡಿ ಮಾವ. ಪಾಪ ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಮದ್ವೆ ಅಂದಮೇಲೆ ತುಂಬಾ ಖರ್ಚಿದ್ದೇ ಇರತ್ತೆ. ಅದರಲ್ಲಿ ನಮ್ದು ನಿಮ್ಗೆ ಖರ್ಚು ಅಂದ್ರೆ ಬೇಡ ಮಾವ, ನಾವು ತಗೊಳ್ತೀವಿ ಬಿಡಿ. ಅಯ್ಯೋ, ಎಲ್ಲಾದ್ರೂ ಉಂಟಾ ಅಳಿ ಅಂದ್ರೆ? ಬೇಡ, ಅದೇನೇ ಖರ್ಚಿರ್ಲಿ ನಂದೇ ಇರ್ಲಿ. ನನ್ನ ಮಗಳು ಅಳಿಯಂಗೆ ಖರ್ಚು ಮಾಡ್ದಿರೋ ಅಂತದ್ದ? ನೀವು ಅದ್ರ ಬಗ್ಗೆ ಯೋಚನೆ ಬಿಡಿ. ಹಾ ಅಳಿ ಅಂದ್ರೆ ಮದ್ವೆಗೆ 2 ದಿನ ಮುಂಚೆನೆ ಮಗಳನ್ನ ಕರ್ಕೊ ಬಂದ್ಬಿಡ್ಬೇಕು. ನೀವೇ ಮುಂದೆ ನಿಂತ್ಕೊಂಡು ಮದ್ವೆ ನಡೆಸ್ಕೊಡ್ಬೇಕು. ಆಯ್ತು ಬಿಡಿ ಮಾವ, ಮಾಡೋಣ ಬಿಡಿ. ಹೆಂಗೋ ನಮ್ಮ ರಮ್ಯಾ ಮದ್ವೆನೇ ಆಗಲ್ಲ ಅಂತಿದ್ದವಳು ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ. ಅದೇ ಒಳ್ಳೆ ಟೈಮ್ ಬಂದಾಗ ಎಲ್ಲನೂ ಆಗುತ್ತೆ, ಕಾಯ್ಬೇಕಷ್ಟೇ. ಅದೇನೋ ನಿಜನೇ ಬಿಡಿ ಅಳಿ ಅಂದ್ರೆ. ಸರಿ ಮಾವ, ನಾವಿನ್ ಹೊರಡ್ತೀವಿ. ಅತ್ತೆ, ನಾವು ಹೋಗಿ ಬರ್ತೀವತ್ತೆ. ಸರಿನಪ್ಪ, ಆಯ್ತು. ಹುಷಾರಾಗಿ ಹೋಗಿ ಮಗಳೇ, ಹುಷಾರಮ್ಮ. ಹಾ ಅಮ್ಮ, ಆಯ್ತು. ಅಮ್ಮ, ಕುಂಬಳಕಾಯಿ ತಂದಿದ್ದೀವಲ್ಲ, ಕುಂಬಳಕಾಯಲ್ಲಿ ಅಪ್ಪಂಗೆ ಏನಾದ್ರು ಸ್ವೀಟ್ ಮಾಡ್ಕೊಡಮ್ಮ. ಮತ್ತೆ ರಮ್ಮಿಂಗೆ ಕುಂಬಳಕಾಯಿ ಹಲ್ವಾ ಅಂದ್ರೆ ತುಂಬಾ ಇಷ್ಟ, ಅವಳಿಗೂ ಮಾಡ್ಕೊಡಮ್ಮ. ಇನ್ನು ಎಷ್ಟು ದಿನ ಇರ್ತಾಳೆ ಅವಳು? ಅಕ್ಕ ತಂಗಿಯರು ಇಬ್ರು ಎಷ್ಟೇ ಜಗಳ ಆಡಿದ್ರು ತಂಗಿ ಮೇಲೆ ಅದೇನ್ ಪ್ರೀತಿ ನಮ್ಮ ನಿಂಗೆ. ಆಯ್ತು ಬಿಡಮ್ಮ, ಮಾಡ್ಕೊಡ್ತೀನಿ ಬಿಡು. ಸರಿಯಮ್ಮ, ಹೋಗಿ ಬರ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ನಾವು ಮಾಡ್ತಿರೋಂಥ ವಿಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾವು ಹಾಕೋಂಥ ವಿಡಿಯೋಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅಂದ್ರೆ ನಾವು ಮಾಡ್ತಿರೋಂಥ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದ್ಯಾ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತೆ ಫ್ರೆಂಡ್ಸ್, ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ ಒಂದು ಎಪಿಸೋಡ್ನ ಪ್ರಸಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ನ ನೀವು ತಪ್ಪದೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಶೇರ್ ಚಾಟು, ಮೋಜು, ಜೋಶು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಗೆ ಶೇರ್ ಮಾಡಿ. ಆಗ ನಮ್ಮ ವಿಡಿಯೋಸು ತುಂಬ ಜನಕ್ಕೆ ತಲುಪುತ್ತೆ. ಆದಷ್ಟು ಬೇಗ ನಾವು 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ಮತ್ತೆ ನೀವು ಮಾಡುವಂತಹ ಲೈಕ್ ಆಗ್ಬೋದು, ಕಮೆಂಟ್ಸ್ ಆಗ್ಬೋದು, ಇದೆಲ್ಲ ನಮಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನಲ್ ಆಗಿರುತ್ತೆ. ಅದಕ್ಕೆ ಫ್ರೆಂಡ್ಸ್, ನಾನು ಕೇಳೋದು ದಯವಿಟ್ಟು ಲೈಕ್ ಮಾಡಿ ಮತ್ತೆ ನನಗೆ ಕಮೆಂಟ್ಸ್ ಮಾಡಿ ಅಂತ. ಆದಷ್ಟು ಜನಕ್ಕೆ ಶೇರ್ ಕೂಡ ಮಾಡಿ ಅಂತ. ಮಾಡ್ತೀರಲ್ಲ? ಹಾಗಿದ್ರೆ ನಮ್ಮ ಸ್ಟೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ನಾಳೆ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ. ತಪ್ಪದೇ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಶುಭರಾತ್ರಿ.